ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಅಧಿಕ ಮಾಸ ಇನ್ನು ಎಷ್ಟು ದಿನ ಇದೆ, ಯಾವಾಗ ಮುಗಿಯುತ್ತೆ, ಹಾಗೆ ಅಧಿಕ ಮಾಸ ಮುಗಿದ ನಂತರ ಮತ್ತೆ ನಮಗೆ ಯಾವ ಮಾಸ ಪ್ರಾರಂಭ ಆಗುತ್ತೆ, ಅದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಹಾಗೆ ಆಷಾಢ ಮಾಸ ಕೂಡ ಯಾವಾಗ ಪ್ರಾರಂಭ ಆಗುತ್ತೆ, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಮನೆ ಕ್ಲೀನಿಂಗ್ ಆಗಿರಲಿ, ಪೂಜಾ ರೂಮ್ ಕ್ಲೀನಿಂಗ್ ಆಗಿರಲಿ, ಮುಂಬರುವಂಥ ಮಾಸಗಳಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ, ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಅಧಿಕ ಮಾಸದ ಪೂಜೆ, ದಾನಗಳಾಗಿರ್ಬೋದು, ರಂಗೋಲಿ ಆಗಿರ್ಬೋದು, ದೀಪಾರಾಧನೆ ಆಗಿರ್ಬೋದು, ಇನ್ನೂ ಯಾರೆಲ್ಲ ಮಾಡಿಲ್ಲ ಆದಷ್ಟು ಬೇಗ ಮಾಡಿ. ಇನ್ನು ಎಷ್ಟು ದಿನ ಇದೆ, ಯಾವಾಗ ಮಾಡಬಹುದು, ಬನ್ನಿ ತಿಳಿಸ್ಕೊಡ್ತೀನಿ. ಇದೇ 2026 ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇರುತ್ತೆ. ಇದನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗತ್ತೆ, ಅಥವಾ ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗತ್ತೆ. ಹಾಗಾಗಿ ಅಧಿಕ ಮಾಸ 14ನೇ ತಾರೀಕಿಗೆ ಮುಕ್ತಾಯ ಆಗ್ತಾ ಇದೆ. ಭಾನುವಾರ 14ನೇ ತಾರೀಕಿಗೆ ಮುಕ್ತಾಯ ಆಗ್ತಾ ಇದೆ. ಇವತ್ತು ಬಿಟ್ಟು ನಾಳೆಯಿಂದ ಲೆಕ್ಕ ಹಾಕ್ಕೊಂಡ್ರೆ ಸರಿಯಾಗಿ ಇನ್ನು 5 ದಿನಗಳು ಮಾತ್ರ ಇದೆ. ಹಾಗಾಗಿ ಇನ್ನು ಯಾರೆಲ್ಲ ಅಧಿಕ ಮಾಸದ ಆಚರಣೆ ಮಾಡಿಲ್ಲ, ಈ 5 ದಿನದಲ್ಲಿ ಮಾಡಬಹುದು. 1 ದಿನ, 3 ದಿನ ಅಥವಾ 5 ದಿನ ಮಾಡಬಹುದು. ಯಾರೆಲ್ಲ ಮಾಡಿಲ್ಲ ಮಾಡಿ. ಭಾನುವಾರ 14ನೇ ತಾರೀಕಿಗೆ ಅಧಿಕ ಮಾಸ ಮುಕ್ತಾಯ ಆಗ್ತಾ ಇದೆ. ಅವತ್ತು ಕೂಡ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗ್ತಾ ಇದೆ. ಮಧ್ಯಾಹ್ನ 12:20 ಪ್ರಾರಂಭ ಆಗುತ್ತೆ. 15ನೇ ತಾರೀಕು ಸೋಮವಾರ ಬೆಳಗ್ಗೆ 8:30 ಮುಕ್ತಾಯ ಆಗ್ತಾ ಇದೆ. ನಿಮಗೆ ಅಮಾವಾಸ್ಯೆ ಪೂಜೆ ಬಗ್ಗೆ ಸಪ್ರೇಟಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸ ಮುಕ್ತಾಯದ ಬಗ್ಗೆ, ಯಾವ ರೀತಿ ಆಚರಣೆಗಳನ್ನ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅಧಿಕ ಜ್ಯೇಷ್ಠ ಮಾಸ ಮುಗಿದ ಮೇಲೆ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಈ ಒಂದು ಮಾಸದಲ್ಲಿ ಯಾವುದೇ ಕಾರ್ಯಗಳನ್ನ ಮಾಡಬಹುದು. ಅಂದರೆ ಮನೆ ಹಾಲುಕ್ಸೋವಂಥವ್ರು, ಗೃಹ ಪ್ರವೇಶ ಮಾಡೋರು, ಮದುವೆ ಮಾಡುವಂಥವ್ರು, ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಹುದು. ಅಂದರೆ 15ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ನೀವು ಬಾಡಿಗೆ ಮನೆಗಳಿಗೆ ಹೋಗೋದಾಗಿರಲಿ, ಅಥವಾ ಬೇರೆ ಏನೇ ನೀವು ಪೆಂಡಿಂಗ್ ಇಟ್ಟಿದ್ರಿ ಕೆಲಸಗಳನ್ನ ಮಾಡುವಂಥವ್ರು, ಅದನ್ನೆಲ್ಲ ಕೂಡ ಈ ತಿಂಗಳಲ್ಲಿ ಮಾಡಬಹುದು. ಮತ್ತು ಇದಾದ ಮೇಲೇ ಆಷಾಢ ಮಾಸ ಪ್ರಾರಂಭ ಆಗೋದು. ಅಂದರೆ ಜುಲೈ 14ನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಇರುತ್ತೆ. ಅದಾದ ಮೇಲೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಕೆಲವರೆಲ್ಲ ಆಗಲೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೇಳ್ತಾ ಇದ್ರಿ. ಇನ್ನೂ 2 ತಿಂಗಳಿದೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ಜ್ಯೇಷ್ಠ ಮಾಸ ಮತ್ತು ಆಷಾಢ ಮಾಸದ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ? ಜುಲೈ 14ನೇ ತಾರೀಕು ನಂತರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ನಿಜ ಜ್ಯೇಷ್ಠ ಮಾಸ ಇರುತ್ತೆ. ಹಾಗೆ ಈಗ ಆಷಾಢ ಮಾಸದಲ್ಲಿ ಸಾಕಷ್ಟು ಜನ ಲಕ್ಷ್ಮೀ ವ್ರತಗಳನ್ನು ಸ್ಟಾರ್ಟ್ ಮಾಡ್ತೀರಾ. ವೈಭವ ಲಕ್ಷ್ಮಿ ಆಗಿರಬಹುದು, ಆಷಾಢ ಶುಕ್ರವಾರ ಆಗಿರಬಹುದು, ಹೀಗೆ ಬೇರೆ ಬೇರೆ ರೀತಿ ಲಕ್ಷ್ಮೀ ವ್ರತಗಳನ್ನು ಮಾಡೋರು ಇರ್ತೀರ. ಅದಕ್ಕಿಂತ ಮೊದಲು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡುವಂಥವ್ರು ಮಾಡಬಹುದು. ಅಮಾವಾಸ್ಯೆ ಕಳೆದ ಮೇಲೆ ಯಾವುದೇ ಶುಕ್ರವಾರ ಅಥವಾ ಜ್ಯೇಷ್ಠ ನಕ್ಷತ್ರ 28ನೇ ತಾರೀಕಿದೆ ಭಾನುವಾರ, ಆ ದಿನ ಕೂಡ ಮಾಡಬಹುದು. ಇದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನಿರ್ಜಲ ಏಕಾದಶಿ ಬರುತ್ತೆ 25ನೇ ತಾರೀಕು, ಮತ್ತು 27ನೇ ತಾರೀಕು ಶನಿ ಪ್ರದೋಷ ಇರುತ್ತೆ, 29ನೇ ತಾರೀಕು ಹುಣ್ಣಿಮೆ. ಈ ದಿನ ವಟ ಸಾವಿತ್ರಿ ವ್ರತವನ್ನು ಮಾಡಲಾಗತ್ತೆ. ಜುಲೈ 3ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರುತ್ತೆ. ಹಾಗೆಯೇ ಜುಲೈ 6ನೇ ತಾರೀಕು ಷಷ್ಠಿ, 8ನೇ ತಾರೀಕು ಅಷ್ಟಮಿ ಇರುತ್ತೆ, 10ನೇ ತಾರೀಕು ಏಕಾದಶಿ, ಸರ್ವತ್ರ ಏಕಾದಶಿ ಇರುತ್ತೆ, 12ನೇ ತಾರೀಕು ಪ್ರದೋಷ ಬರುತ್ತೆ, ಮತ್ತು 14ನೇ ತಾರೀಕು ಅಮಾವಾಸ್ಯೆ ಆದಮೇಲೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹೀಗೆ ಈ ಮಾಸದಲ್ಲಿ, ಅಂದರೆ ಇದೇ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಅತ್ಯಂತ ಒಳ್ಳೆಯ ದಿನಗಳು. ಹಾಗೆಯೇ ವೈಭವಲಕ್ಷ್ಮಿ ವ್ರತದ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಮುಂಚಿತವಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಯಾವ ರೀತಿ ಹಂತ ಹಂತವಾಗಿ ಪೂಜೆ ಮಾಡಬೇಕು, ಹಾಗೆಯೇ ಯಾವಾಗ ಪ್ರಾರಂಭ ಮಾಡಬೇಕು, ಅದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಜ್ಯೇಷ್ಠ ಮಾಸದಲ್ಲಿ ಮೊದಲು ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೊಳ್ಳಿ. ಯಾರೆಲ್ಲ ಮಾಡಿದಿರೋ ಅವ್ರು ಮಾಡೋದು ಬೇಡ. ಕೆಲವರೆಲ್ಲ ಕೇಳ್ತಾ ಇದ್ರಿ ನಮಗೆ ಮಾಡೋಕ್ಕಾಗಿಲ್ಲ ಅಂತ, ಅಂಥವರು ಈ ಜ್ಯೇಷ್ಠ ಮಾಸದಲ್ಲಿ ಮಾಡಬಹುದು. ಯಾವುದೇ ಶುಕ್ರವಾರ ಆದರೂ ಮಾಡಿ, ಅಥವಾ 28ನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಇದೆ ಭಾನುವಾರ, ಆ ದಿನ ಕೂಡ ಮಾಡಬಹುದು. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ನಿಮಗೆ ತಿಳಿಸಿರ್ತಾರೆ. ಯಾಕಂದರೆ ಸಾಕಷ್ಟು ವಿಡಿಯೋಸ್ ನೀವು ನೋಡ್ತಾ ಇರ್ತೀರ. ಹಾಗಾಗಿ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿದಾಗ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ, ಅದೇ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಲೇಬೇಕು. ಇದನ್ನು ಒಂದು ದಿನ ಅದನ್ನು ಒಂದು ದಿನ ಮಾಡೋ ಹಾಗಿಲ್ಲ. ಹಾಗಾಗಿ ಇದೇ ರೀತಿಯೇ ಮಾಡಬೇಕಾಗತ್ತೆ.
ಅದಾದಮೇಲೆ ನೀವು ಯಾವುದೇ ಲಕ್ಷ್ಮೀ ವ್ರತಗಳನ್ನು ಮಾಡಬಹುದು. ಯಾಕಂದರೆ ಲಕ್ಷ್ಮೀ ವ್ರತನ ಪ್ರಾರಂಭ ಮಾಡಿ ಅರ್ಧದಲ್ಲಿ ಮತ್ತೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಮತ್ತೆ ಲಕ್ಷ್ಮೀ ಪೂಜೆ ಕಂಟಿನ್ಯೂ ಮಾಡ್ತೀವಿ ಅಂದರೆ ಆ ರೀತಿ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಮುಂಚಿತವಾಗೇ ನೀವು ಈ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೋಬಹುದು. ಈಗ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ, ಅಮಾವಾಸ್ಯೆ ಆದಮೇಲೆ ಯಾವುದೇ ಶುಕ್ರವಾರ ನೀವು ಮಾಡಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಈಗಾಗಲೇ ಮಾಡಿರೋಂಥವ್ರು ಮಾಡೋದು ಬೇಡ, ಯಾರೆಲ್ಲ ಮಾಡಿಲ್ಲ ಅಂಥವರು ಮಾಡಬಹುದು. ಅದಾದಮೇಲೆ ನೀವು ಆಷಾಢ ಮಾಸದಲ್ಲಿ ಲಕ್ಷ್ಮೀ ವ್ರತಗಳನ್ನು ಪ್ರಾರಂಭ ಮಾಡಬಹುದು. ಬನ್ನಿ, ಈಗ ಇನ್ನೇನು ಅಧಿಕ ಮಾಸ ಮುಗಿತಾ ಇದೆ. ಹಾಗಾಗಿ ಕೊನೆಯ ದಿನಗಳಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಇನ್ನು ಒಂದು ಶುಕ್ರವಾರ ಸಿಗುತ್ತೆ, ಅಧಿಕ ಮಾಸದ ಕೊನೆಯ ಶುಕ್ರವಾರ 12ನೇ ತಾರೀಕು. ಹಾಗಾಗಿ ಈ ದಿನ ಕೂಡ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ದೀಪಾರಾಧನೆಗಳು, ರಂಗೋಲಿಯನ್ನು ಮಿಸ್ ಮಾಡಲೇಬೇಡಿ. ಯಾರೆಲ್ಲ ಇನ್ನೂ ದಾನ ಕೊಟ್ಟಿಲ್ಲ ಈ ಶುಕ್ರವಾರ ಮಾಡಬಹುದು, ತುಂಬ ಒಳ್ಳೆಯದು. ಅಥವಾ ಶನಿವಾರ ತ್ರಯೋದಶಿ ಇರುತ್ತೆ, ಅಂದರೆ ಶನಿ ಪ್ರದೋಷ ಇರುತ್ತೆ, ಆ ದಿನ ಕೂಡ ಮಾಡಬಹುದು. ಅವತ್ತು ಮಾಸ ಶಿವರಾತ್ರಿ ಕೂಡ ಇದೆ, ತುಂಬಾ ಒಳ್ಳೆಯದು. ಶಿವ ಮತ್ತು ಶನೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡೋದು, ನಿಮ್ಮ ಕೈಲಾದಷ್ಟು ದಾನಗಳನ್ನು ಕೊಡೋದು ತುಂಬಾ ಒಳ್ಳೆಯದು. ಭಾನುವಾರ ಮಧ್ಯಾಹ್ನ 12:20 ನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದಕ್ಕಿಂತ ಮೊದಲು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡುವಂಥವ್ರು ಮಾಡ್ಕೋಬಹುದು. ಅಥವಾ ಶನಿವಾರ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಭಾನುವಾರ ಸಂಜೆ ಮೇಲೆ ಅಮಾವಾಸ್ಯೆ ಇರುತ್ತೆ, ಹಾಗಾಗಿ ನೀವು ಭಾನುವಾರ ಕೂಡ ಅಮಾವಾಸ್ಯೆ ಪೂಜೆ ಮಾಡಬಹುದು, ಸೋಮವಾರ ಕೂಡ ಮಾಡಬಹುದು. ಸೋಮವಾರ ಪೂಜೆ ಮಾಡೋವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ. ಕಾರಣ ಬೆಳಗ್ಗೆ 8:30ಕ್ಕೆಲ್ಲ ಅಮಾವಾಸ್ಯೆ ತಿಥಿ ಮುಗಿದೋಗ್ಬಿಡುತ್ತೆ. ಆದರೂ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ ಅಂತ ಹೇಳಿ ಸೋಮವಾರ ಕೂಡ ಅಮಾವಾಸ್ಯೆನೇ ಲೆಕ್ಕ ಬರೋದು. ಯಾರಿಗೆ ಯಾವ ದಿನ ಆಗುತ್ತೋ ಮಾಡಿ. ಕೆಲವ್ರಿಗೆಲ್ಲ ಪೀರಿಯಡ್ಸು ಪ್ರಾಬ್ಲಮ್ ಇರೋಂಥವ್ರು ಸೋಮವಾರಕ್ಕೆ 5 ದಿನ ಕಳೆಯುತ್ತೆ ಅಂದರೆ ನೀವು ಸೋಮವಾರ ಮಾಡಬಹುದು. ಏನೂ ಇಲ್ಲ ಅಂತ ಅನ್ನೋರು ಭಾನುವಾರನೂ ಮಾಡಬಹುದು, ಸೋಮವಾರ ಕೂಡ ಮಾಡಬಹುದು. ಅಮಾವಾಸ್ಯೆ ಪೂಜೆ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇನ್ನೇನು ಭಾನುವಾರ 14ನೇ ತಾರೀಕಿಗೆ ಅಧಿಕ ಮಾಸ ಮುಗಿಯುತ್ತೆ. ನಾಳೆಯಿಂದ ಅಂದರೆ ನಾಳೆ ಬುಧವಾರದಿಂದ 5 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ವಿಷ್ಣುವಿನ ನಾಮ ಜಪ ಮಾಡಿ. ಓಂ ಪುರುಷೋತ್ತಮಾಯ ನಮಃ ಅಂತ 108 ಸಲ ಜಪ ಮಾಡುವಂಥದ್ದು ತುಂಬ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?